ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಫೇಸ್ ಮಾಸ್ಕನ್ನು ತೋರಿಸ್ತಾ ಇದ್ದೀನಿ. ಸೊ ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಆರೆಂಜ್ ಫೇಸ್ ಮಾಸ್ಕ್. ಹೌದು, ಇದನ್ನು ಬಂದುಬಿಟ್ಟು ನಾನು ಚೆನ್ನಾಗಿ ಸಿಪ್ಪೆ ಎಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರನ್ನ ಮಾಡಿ ಇಟ್ಕೊಳ್ಳೋಣ. ಇದನ್ನು ಫೇಸ್ ಮಾಸ್ಕ್ ಯಾವ ರೀತಿ ತಯಾರಿಸೋದು ಮತ್ತು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಏನಕ್ಕೆ ಉಪಯೋಗಿಸ್ಬೇಕಪ್ಪ ಈ ಫೇಸ್ ಮಾಸ್ಕ್? ನಾವು ಆರೆಂಜ್ ಫೇಸ್ ಮಾಸ್ಕ್ ಅಂದರೆ ಮೊಡವೆಗಳನ್ನು ನಮಗೆ ಕಡಿಮೆ ಮಾಡುತ್ತೆ, ಮತ್ತು ವಯಸ್ಸಾಗುವ ಚರ್ಮವನ್ನು ನಿಯಂತ್ರಣದಲ್ಲಿರಿಸುತ್ತೆ, ಮತ್ತು ಸೋಂಕುಗಳು ಮತ್ತು ಕಲ್ಮಶಗಳನ್ನು ಕೂಡ ನಮ್ಮ ಚರ್ಮದಿಂದ ದೂರ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಮತ್ತು ಒಂದು ಶೈನಿಂಗ್ ಅನ್ನೋದನ್ನು ಕೊಡುತ್ತೆ, ಅನ್ಈವನ್ ಸ್ಕಿನ್ ಟೋನನ್ನು ಈವನ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಹೇರಳವಾಗಿ ಇರ್ತವೆ. ಬನ್ನಿ ಹಾಗಾದರೆ ಇದನ್ನು ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ನಾವು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಈ ಥರ ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿ ಇರಬೇಕು, ಇಲ್ಲಾಂದರೆ ಅದು ಜಾಸ್ತಿ ಸ್ಕ್ರಬ್ ಆಗಿ ಫೇಸ್ ಮತ್ತು ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಫೈನ್ ಪೌಡರ್ ಮಾಡಿ ನಾವು ಇದನ್ನು ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡು ನಾವು ವಾರದಲ್ಲಿ ಒನ್ ಟೈಮ್ ಅಥವಾ 2 ಟೈಮ್ ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇಲ್ಲ. ಸೊ ಇದರಿಂದ ಒಳ್ಳೆ ರಿಸಲ್ಟ್ಸೇ ಸಿಗ್ತಾ ಹೋಗುತ್ತೆ. ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ನೀವು 1 ಟೈಮ್ ಇಲ್ಲ 2 ಟೈಮ್ ಯೂಸ್ ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಯೂಸ್ ಮಾಡ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ನಾನು ಒಂದು ಬೌಲಲ್ಲಿ 1/2 ಸ್ಪೂನ್ ಅಷ್ಟು ಪೌಡರ್ನ ತೊಗೊಳ್ತಿದ್ದೀನಿ. ಯಾವ ಪೌಡರ್ ಅಂದರೆ ಇದು ಆರೆಂಜ್ ಪೀಲ್ ಪೌಡರ್ ತೊಗೊಂಡಲ್ವ ಇವಾಗ, ಅದು ಪೌಡರ್ ಮಾಡಿಟ್ಕೊಂಡಿದ್ದು. ಅದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಗ್ರಾಮ್ ಫ್ಲೋರ್ ಪೌಡರ್ನ ಹಾಕ್ತೀನಿ. ಗ್ರಾಮ್ ಫ್ಲೋರ್ ಪೌಡರ್ನ ಹಾಕಿಬಿಟ್ಟು ಇದಕ್ಕೆ ಇವಾಗ ಒಂದು 1/2 ಸ್ಪೂನ್ ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮತ್ತೆ ಒಂದು ಪಿಂಚ್ ಆಫ್ ಅರಿಶಿನವನ್ನು ಹಾಕ್ತೀನಿ ನಾನು, ಹಳದಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಮಾಮೂಲಿ ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನೂ ಹಾಕ್ಕೋಬೋದು. ಕಸ್ತೂರಿ ಅರಿಶಿನ ಇಲ್ಲ ಅಂತಂದರೆ ಮಾಮೂಲಿ ಹಳದಿ ಕೂಡ ಅರಿಶಿನವನ್ನು ಹಾಕ್ಕೊಳ್ಬೋದು. ಏನಕ್ಕಪ್ಪ ಈ ಫೇಸ್ ಮಾಸ್ಕ್ ನಾವು ಯೂಸ್ ಮಾಡಬೇಕು ಅಂದರೆ, ಕಿತ್ತಳೆ ಹಣ್ಣಿನಲ್ಲಿ ಹೇಳಿದ್ನಲ್ವ, ಸಿಟ್ರಿಕ್ ಆ್ಯಸಿಡ್ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರೋದ್ರಿಂದ ನಮಗೆ ಏನಾಗುತ್ತೆ, ಮೊಡವೆಗಳು ಒಣಗಿಬಿಟ್ಟು ಎಣ್ಣೆ ಅಂಶವನ್ನು ಕೂಡ ನಿಯಂತ್ರಣದಲ್ಲಿ ಇರಿಸ್ತವೆ. ಹಾಗಾಗಿ ನಮಗೆ ಸ್ಕಿನ್ನಲ್ಲಿ ತುಂಬಾ ಮೊಡವೆ ಆಗೋ ಅಂಥದ್ದಿತ್ತು ಅಂದರೆ ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಹೋಗುತ್ತೆ, ಒಂದನೇದಾಗಿ. ಎರಡನೇದಾಗಿ, ಈಗ ವಯಸ್ಸಾಗುವ ಚರ್ಮವನ್ನು ನಿಯಂತ್ರಣದಲ್ಲಿರಿಸುತ್ತೆ. ಅಂದರೆ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಹೈಪರ್ ಪಿಗ್ಮೆಂಟೇಷನ್ ಆಗೋದನ್ನು ಮತ್ತು ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳಂತಹ ಲಕ್ಷಣಗಳೇನು ಸ್ಕಿನ್ ಮೇಲೆ ಇರ್ತಾವಲ್ವ, ಚರ್ಮದ ಮೇಲೆ, ಅದನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಆಮೇಲೆ ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಹಾಗಂದರೆ ಈಗ ಚರ್ಮದ ಮೇಲೆ ನಾವು ತುಂಬ ಡಸ್ಟ್ಗೆಲ್ಲ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ, ಹೊರಗಡೆ ಎಕ್ಸ್ಪೋಸ್ ಆಗ್ತೀವಿ. ಹಾಗಾಗಿ ಕೆಲವೊಂದು ಸೋಂಕುಗಳು ಆಮೇಲೆ ಕಲ್ಮಶಗಳೆಲ್ಲ ನಮ್ಮ ಸ್ಕಿನ್ನಲ್ಲಿ ಬಂದು ಸೇರಿಕೊಂಡಿರುತ್ತೆ. ಸೊ ಅದನ್ನೆಲ್ಲದನ್ನು ದೂರ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಲು ಬೇಕಾದರೂ ಹಾಕ್ಕೋಬೋದು, ಬೇಡ ಹಾಲು ನಮ್ಗೆ ಸೆಟ್ ಆಗಲ್ಲ ಅನ್ನೋರು ಬೇಕಾದರೆ ಇದನ್ನು ಕೂಡ ಹಾಕ್ಕೋಬೋದು. ನೀರು ಹಾಕ್ಕೊಂಡು ಕೂಡ ಕಲಿಸ್ಕೊಳ್ಬೋದು. ಕಲಿಸ್ಕೊಂಡು ಈ ಥರ ಒಂದು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಪೇಸ್ಟ್ ಥರ ಮಾಡಿ ಕಲಿಸ್ಕೊಳ್ಳಿ. ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಮತ್ತು ನಮ್ಮ ಸ್ಕಿನ್ನನ್ನು ಕೂಡ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಇದು ಪ್ರಯೋಜನ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ತೇವಾಂಶವನ್ನು ಕಾಪಾಡುವಂಥ ಒಂದು ಗುಣ ಈ ಒಂದು ಕಿತ್ತಳೆ ಹಣ್ಣಿಗಿದೆ. ಮತ್ತು ಹೊಳೆಯುವಂತಹ ಮತ್ತು ಮೃದುವಾದ ಒಂದು ಚರ್ಮವನ್ನು ಕೊಡೋದಕ್ಕೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಕಾದ್ರೆ ನೀವು 1 ಟೈಮ್ ಇಲ್ಲ 2 ಟೈಮ್ ಯೂಸ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನೋಡಿ, ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬ್ರೈಟ್ನಿಂಗ್ ಕೊಡ್ತಾ ಹೋಗುತ್ತೆ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ. ಮೀನ್ಸ್ ಬ್ರೈಟ್ನಿಂಗ್ ಅಂದ ತಕ್ಷಣ ಸಡನ್ನಾಗಿ ಬೆಳ್ಳಗಾಗ್ಬಿಡ್ತೀವಿ ಅಂತ ಅಲ್ಲ, ಅನ್ಈವನ್ ಟೋನ್ ಇದ್ದಿದ್ದೆಲ್ಲ ಈವನ್ ಟೋನ್ ಆಗಿ ಸ್ವಲ್ಪ ಅದರಲ್ಲೇ ಶೈನಿ ಮುಖ, ಸ್ಮೂತ್ ಆದ ಒಂದು ಸ್ಕಿನ್ ಸಿಗ್ತಾ ಹೋಗುತ್ತೆ. ಸೊ ನೀವು ಚರ್ಮದ ಆರೋಗ್ಯವನ್ನು ಸ್ವಚ್ಛವಾಗಿ ಮತ್ತು ಸ್ಪಷ್ಟವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಟ್ಕೋಬೇಕಪ್ಪ ಅಂದರೆ
ಈ ಒಂದು ಆರೆಂಜ್ ಫೇಸ್ ಪ್ಯಾಕ್ ಯೂಸ್ ಮಾಡೋದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ನಾನು ಈ ಫೇಸ್ ಪ್ಯಾಕನ್ನು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾಯಿದ್ದೆ. ಈ ಮಧ್ಯೆ ಬಿಟ್ಬಿಟ್ಟಿದ್ದೆ. ಸೊ ನನ್ನ ಸ್ಕಿನ್ನಲ್ಲೂ ಎಲ್ಲ ಪಿಂಪಲ್ಸ್ ಆಗಿದೆ, ಡರ್ಟ್ ಆಗಿದೆ, ಟ್ಯಾನ್ ಆಗಿದೆ. ಸೊ ಹಾಗಾಗಿ ಮತ್ತೆ ಇವಾಗ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಬಟ್ ಮುಂಚೆ ನಾನು ಯೂಸ್ ಮಾಡಿದಾಗ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಯೂಸ್ ಮಾಡಿದ್ದೀವಿ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ತಿತ್ತು. ಸೊ ಹಾಗಾಗಿ ಈಗ ಅಗೇನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಹೋಪ್ ಇದೆ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ನೀವು ಕೂಡ ಯೂಸ್ ಮಾಡಿ ಹೇಗಿದೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇದನ್ನು ಬಂದುಬಿಟ್ಟು ಯೂಸ್ ಮಾಡೋದಕ್ಕೂ ಮುಂಚೆ ಮುಖಕ್ಕೆ, ನಾನಿವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಮುಖಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಸೋಪ್ ಅಥವಾ ಯಾವುದು ಈ ಸೋಪ್ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಅಥವಾ ಸೋಪ್ ಅದು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮುಖ ಕ್ಲೀನ್ ಮಾಡಿಕೊಂಡು ಇದನ್ನು ಹಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಡಿ ಡ್ರೈ ಆಗೋದಕ್ಕೆ. ಡ್ರೈ ಆದಮೇಲೆ ನೀವು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಬಿಟ್ಟು ನಾರ್ಮಲ್ ವಾಟರಲ್ಲೇ ತೊಳ್ಕೊಬೋದು, ಏನು ತೊಂದರೆ ಇಲ್ಲ. ತೊಳ್ಕೊಂಬಿಟ್ಟು ಒಂದು ಕಾಟನ್ ಮೆತ್ತನ್ ಟವಲ್ನಲ್ಲಿ ಒರೆಸ್ಕೊಳ್ಳಿ. ಸೊ ಒಂದೇ ಸಲಕ್ಕೇ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಯೂಸ್ ಮಾಡ್ತಾ ಅದು ಹೇಗೆ ನಿಮಗೆ ಸ್ಕಿನ್ನಲ್ಲಿ ಚೆನ್ನಾಗಾಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಖಂಡಿತ ಯೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.